ಹೆಲೋ ಗೈಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಲಾಗ್ ಏನಂದರೆ ಹಳ್ಳಿ ಸ್ಟೈಲು ನುಗ್ಗೆ ಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನುಗ್ಗೆ ಸೊಪ್ಪು ಕ್ಲೀನ್ ಮಾಡಬೇಕಾದ್ರೆ ಯಾವತ್ತಿದ್ರೂ ಕೆಳಗಡೆ ಇಡಲೇಬಾರ್ದು, ಯಾಕಂದರೆ ಅದು ಕಹಿ ಆಗಿಬಿಡುತ್ತೆ. ಅದನ್ನು ನೋಡಿ ನೀಟಾಗಿ ಸೋಸ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೋಬೇಕು. 1.5-2 ಕಪ್ ಆಗೋಷ್ಟು ಬೇಳೆ ತೊಳೆದು ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. ಮತ್ತು ಬೇಳೆ ತೊಗೊಂಡು ಕುದಿತಿರೋ ನೀರಿಗೆ ಹಾಕೋತಾ ಇದ್ದೀನಿ. ಬೇಳೆ ಎಲ್ಲ ಹಾಕಿದ್ಮೇಲೆ ಒಂದು ರೌಂಡ್ ಈ ಥರ ಸೋಟಲ್ಲಿ ತಿರುಗಿಸ್ಕೋಬೇಕು. ಬೇಳೆ ಎಲ್ಲ ಬೆಂದಿದೆಯಾ ಅಂತ ನೋಡಿಕೊಂಡು ಅದಕ್ಕೆ ಸೊಪ್ಪು ತೊಳಿಬಾರ್ದು, ಹಾಗೆ ಸ್ವಲ್ಪ ಹಸಿಟ್ಟು ಮಿಕ್ಸ್ ಮಾಡಿಕೊಂಡು ಹಾಗೆ ಹಾಕಬೇಕು ಬೇಳೆ ಜೊತೆಗೆ. ಸೊಪ್ಪೆಲ್ಲ ಹಾಕಾದ್ಮೇಲೆ ಬೇಳೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಬಾಯ್ಲ್ ಆಗಲಿ ಅಂತ. ಸೊಪ್ಪು ಮತ್ತು ಕಾಳು ಎರಡನ್ನೂ ಬೇಯಿಸ್ಬೇಕಾದ್ರೆ ಪ್ಲೇಟ್ ಮುಚ್ಚದೆ ಹಾಗೆ ಬಾಯ್ಲ್ ಮಾಡ್ಕೋಬೇಕು, ಯಾಕಂದರೆ ಅದು ಕಹಿ ಆಗಿಬಿಡುತ್ತೆ. ಮತ್ತು ಒಂದು ಸೈಡಲ್ಲಿ ಮೆಣಸಿಕಾಯಿನ ಚೆನ್ನಾಗಿ ಸುಟ್ಕೋಬೇಕು. ಮೆಣಸಿಕಾಯಿ ಚೆನ್ನಾಗಿ ಸುಟ್ಟಾದಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಸುಟ್ಟಿರೋ ಮೆಣಸಿಕಾಯಿ ಹಾಕೋಬೇಕು. ಅದಕ್ಕೆ ಸ್ವಲ್ಪ ವಾಟರ್ ಮತ್ತು ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಅದನ್ನು ರುಬ್ಬಾದ್ಮೇಲೆ ಕಾಳು ಸೊಪ್ಪು ಬೇಯಿಸಿರೋದು ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ರುಬ್ಕೋಬೇಕು. ಈ ಥರ ನೀಟಾಗಿ ಸಣ್ಣಕ್ಕೆ ರುಬ್ಕೋಬೇಕು. ಮತ್ತೆ ಒಂದು ಸೈಡಲ್ಲಿ ಬಾಣಲಿಗೆ ಎಣ್ಣೆ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಟ್ಕೊಂಡು ಅದಕ್ಕೆ ಸೊಪ್ಪು ಕಾಳು ರುಬ್ಬಿರೋದ ಮಸಾಲೆ ಹಾಕಿಟ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ಒಗ್ಗರಣೆಯಿಂದ ತೆಗೆದು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಉಪ್ಪೇನು ಹಾಕಂಗಿಲ್ಲ, ಅಲ್ಲೇ ಸೊಪ್ಪು ಕಾಳಿಗೆಲ್ಲ ಹಾಕಿರ್ತೀವಲ್ಲ ಅದೇ ಸಾಕು. ಮತ್ತು ಮುಚ್ಚಳ ಮುಚ್ಚದೆ ಚೆನ್ನಾಗಿ ಬೇಯಿಸ್ಬೇಕು. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಂಬಾರು ರೆಡಿ. ಸೊಪ್ಪು ಕಾಳು ಒಗ್ಗರಣೆ ಮಾಡೋಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಟೇಸ್ಟಾಗಿರಲಿ ಅಂದ್ಬಿಟ್ಟು ಒಂದು 4-5 ಮೊಟ್ಟೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಮೊಟ್ಟೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಮೊಟ್ಟೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ಕಾಳು ಮತ್ತು ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಾಳು ಮತ್ತು ಸೊಪ್ಪನ್ನ ಆ್ಯಡ್ ಮಾಡಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ರೆ ಮೊಟ್ಟೆ ಕಾಳು ಫ್ರೈ ರೆಡಿ. ಉಪ್ಪು ಮತ್ತು ಕಾಳು ಫ್ರೈ ಜೊತೆಗೆ ಮೊಟ್ಟೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಪ್ಲೇಟ್ ಬಾರಿಸ್ಬೇಕು ಅನಿಸುತ್ತೆ. ಹೇಗಿತ್ತು ನನ್ನ ನುಗ್ಗೆ ಸೊಪ್ಪು ಸಾಂಬಾರು? ಕಮೆಂಟ್ ಮಾಡಿ ಫ್ರೆಂಡ್ಸ್.